ಫೇಲ್ಯೂರ್ ಆಗದಂತೆ ನಿಜ. ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ. ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ. ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಅಂದರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಯುದ್ಧ ಆದಾಗ ಎಲ್ಲ ಪಕ್ಷ ಕೂಡ BJPಗೆ ಸಪೋರ್ಟ್ ಮಾಡಿತು. ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು. ಆದರೂ ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ. ಇವಾಗ ಇದರ ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ. ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ. ನಾವು ಕೊಡ್ಬೇಕಾದ್ರೆ ಮೋದಿಯವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ. ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ. ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು. ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಏನಿದ್ರು ನೇರವಾಗಿ CM ಅವ್ರು ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ. ನಾನು ನಿನ್ನೆ ನಿಮಗೆ ಹೇಳಿದೆ, ತನಿಖೆಯಿಂದ ಹೊರಗೆ ಬರಬೇಕು. ಯಾರ್ದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ, ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ. ಯಾಕಂದ್ರೆ ಯಾರು ಯಾವಾಗ ಟೈಮ್ ಕೊಟ್ಟರು, ಯಾವಾಗ ಪರ್ಮಿಷನ್ ನಿರಾಕರಿಸಿದ್ರು, ಯಾವಾಗ ಕೊಟ್ಟರು, ಇದು ಯಾರಿಗೂ ಗೊತ್ತಿಲ್ಲ. ಸೊ ಇನ್ನೂ ಮುಚ್ಚಿದ ಕೆಂಡ ಆಗಿದೆ ಅದು. ಆಗಲಿ, ಅದೇ CID ಅಂತ ಹೊರಗೆ ಬರಲಿ, ಯಾವುದೋ ಜಿಲ್ಲಾಧಿಕಾರಿಯಿಂದ ಬರಲಿ, ಒಟ್ಟಾಗಿ ಹೊರಗೆ ಬರಲಿ. ಸದ್ಯಕ್ಕಂತಿಲ್ಲ, ಆಮ್ಯಾಗ ಮಾಡ್ಬೋದು, ಮಾಡೋ ವಿಚಾರ ಇದೆ. ಸದ್ಯಕ್ಕಂತಿಲ್ಲ, ಅಗತ್ಯವಿಲ್ಲವೇ ಇಲ್ಲ. ಹಂಗೆ ಕೊಡ್ಬೇಕಾದ್ರೆ ಭಾಳಷ್ಟು ಮಂದಿ ಕೊಡ್ಬೇಕಾಗಿತ್ತಲ್ರ. ಹಂಗೆ BJPಯಲ್ಲಿ 11 ವರ್ಷದಲ್ಲಿ ಸಾಕಷ್ಟು ಘಟನೆ ಆಗಿದೆ, ಏನೆಲ್ಲ ಆಗಿದೆ. ಸೊ ಅದನ್ನು ಯಾರು ಕೂಡ ನಾವು ಮಾಡಿಲ್ಲ. ಅವ್ರ ಜೊತೆ ನಾವು BJP ಜೊತೆ, ಕೇಂದ್ರ ಸರ್ಕಾರ ಜೊತೆ, ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ವಿ. ಅದು ಅವ್ರ ಫೇಲ್ಯೂರೇ. 26 ಜನ ಸತ್ತದ್ದು ಫೇಲ್ಯೂರೇ. ಅವಾಗ ಯಾರು ನಾವು ಡಿಮಾಂಡ್ ಯಾರೂ ಮಾಡಿಲ್ಲ. ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ. ಅದಕ್ಕೆ ಪರಿಹಾರ ಏನು ಅನ್ನೋದು ಭಾಳ ಮುಖ್ಯ. ಅದೇ ಕನ್ಫ್ಯೂಷನ್ ಇದೆ. ಕಮಿಷನರ್ ಲೆವೆಲಲ್ಲಿ ಒಂದಾಗಿದೆ, DCP ಲೆವೆಲಲ್ಲಿ ಒಂದಾಗಿದೆ, ಇನ್ಸ್ಪೆಕ್ಟರ್ ಒಂದು ಲೆಟ್ರ್ ಬರೆದಿದ್ದಾರೆ, ಪೊಲೀಸರು ಒಂದು ಲೆಟ್ರ್ ಬರ್ತಾರೆ. ಇದೆಲ್ಲ ನಾವು ಹೇಳಲಿಕ್ಕೆ ತಕ್ಷಣ ಆಗೋಲ್ಲ. ಅದಕ್ಕೆ ನಾವು ಹೇಳೋದು ವರದಿ ಬರಲಂತ. ನೋಡಿ, ಅವ್ರು ಪರ್ಮಿಷನ್ ಕೊಟ್ಟದ್ದು ನಮ್ಮ ವಿಧಾನಸೌಧ ಒಳಗಡೆ. ಇದು ಸಮಸ್ಯೆ ಆಗಿರೋದು ಸ್ಟೇಡಿಯಮ್ದು. ಅದು ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರು, ಅದು ಕಾರ್ಯಕ್ರಮ ಆಗ ಮುಗಿದೋಯ್ತು. ಸಮಸ್ಯೆ ಪ್ರಾರಂಭ ಆಗಿದ್ದು 5 ಗಂಟೆಗೆ ಸ್ಟೇಡಿಯಮ್ದಲ್ಲಿ. ಅಲ್ಲಿ ತನಿಖೆ ಆಗ್ಬೇಕು ಅಷ್ಟೇ. ಇರ್ಬೋದು, ಇದ್ರ ಸಂಬಂಧ ಏನಾರ ವರದಿ ಕೇಳಿರ್ಬೋದು. ಇದೇನು ಘಟನೆ ಆಗಿದೆ ಅಲ್ಲ, ಇದ್ರ ಕರೆಸಿರ್ಬೋದ್ರೆ ಕೇಳ್ಬೋದು. ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿ ಇದೆಯಲ್ಲ, ಹೈಕಮಾಂಡ್ ಜವಾಬ್ದಾರಿ ಇದೆ. ಮುಂದೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ಸಲಹೆ ಸೂಚನೆ ಕೊಡ್ಬೋದು. ಬದಲಾವಣೆ ಮಾಡ್ತಿದ್ರೆ ಇವರೇ ಮುಂದುವರಿತಾರೆ. ಅದೇಗೆ ಬದಲಾವಣೆ ಮಾಡ್ತಾರೆ? 2 ವರ್ಷ ಆಯ್ತು. ಅದಕ್ಕೆ ಯಾರು ಹೇಳಿದ್ರು ನಿಮ್ಗೆ 2 ವರ್ಷಕ್ಕೆ ಮಾಡ್ತಾರೆ ಅಂತ ಹೇಳಿದ್ರು ಅವ್ರು? ಯಾರು? ಇಲ್ಲ, ಹಂಗೇನಿಲ್ಲ. 2 ವರ್ಷಕ್ಕಂತ ಎಲ್ಲೂ ಇಲ್ಲ. ಸೊ ಈಗ ಅವರೇ ಇದ್ದಾರೆ, ಇರ್ತಾರೆ ಅಷ್ಟೇ. ಇಲ್ಲ, ಅದು ಮುಖ್ಯಮಂತ್ರಿಗಳು ಸಹ ಹೇಳಬೇಕಾಗ್ತದೆ. ನಾವು ಹೇಳಕ್ಕೆ ಅದೆಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅವರೇ ಮಾಡಲಿ. ಥ್ಯಾಂಕ್ ಯು.